ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರಿಯಾ ಚವಾಣ್ ಬ್ಲಾಗ್ಸ್. ನನ್ನ ಹೆಸರು ಪ್ರಿಯಾ. ಇದು ನೋಡಾತಿರಲ್ಲ, ಇದು ಮಸ್ತ್ ಉಳ್ಳಾಗಡ್ಡಿ ಚಟ್ಪಟ ಪರಾಟ ಅಂಥೇಳಿ ಟಿಫಿನಿಗೆ ಮಕ್ಕಳಿಗೆ ಹಾಕಾಕಂತೂ ಭಾರಿ ಬೆಸ್ಟ್ ಇರ್ತೈತೆ ನೋಡ್ರಿ. ಇಲ್ಲಂತಂದ್ರೆ ನಿಮ್ಮ ಮನೆ ಒಳಗೆ ಏನು ಟಿಫಿನ್ ಮಾಡೋದು ಜಲ್ದಿನೂ ಆಗಬೇಕು ಅಂತಿತ್ತಂದ್ರೆ ಇದನ್ನ ಒಂದ್ಸತಿ ಟ್ರೈ ಮಾಡಿ ನೋಡ್ರಿ. ಬರ್ರಿ ನಿಮ್ಗೆಲ್ಲರಿಗೂ ರೆಸಿಪಿ ಶೇರ್ ಮಾಡ್ತೀನಂತ. ಇದು ಈಸಿ ಮತ್ತು ಸಿಂಪಲ್ ರೆಸಿಪಿ ಐತ್ರಿ. ಉಳ್ಳಾಗಡ್ಡಿನ ಸಣ್ಣಂಗೆ ಅಂದ್ರೆ ತಳ್ಳಗೆ ಹೆರ್ಚ್ಕೋಬೇಕಾಗ್ತೈತೆ ನೋಡ್ರಿ. ಉಳ್ಳಾಗಡ್ಡಿ ಹೆರ್ಚ್ಕೊಳ್ಳೋದೇ ಇಲ್ಲಿ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಭಾಳ ತಳ್ಳಗೆ ಹೆರ್ಚ್ಕೋಬೇಕ್ರಿ. ಹೆರ್ಚ್ಕೊಂಡು ಕಿಚಿಂದ ಆಮೇಲೆ ಅದ್ರೊಳಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊರಿ. ನಿಮಗೆ ಬೇಕಿತ್ತಂದ್ರೆ ನೀವು ಮಕ್ಕಳಿಗೆ ಟಿಫಿನ್ ಕಟ್ಟಾತಿಲ್ಲ ಅಂತಂದ್ರೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಚಿಲ್ಲಿ ಫ್ಲೆಕ್ಸ್ನ ಸ್ಕಿಪ್ ಮಾಡ್ಕೊರಿ. ಆಮೇಲೆ ಮಸಾಲೆ ಖಾರ, ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಉಪ್ಪು, ಆಮೇಲೆ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಬೇಕ್ರಿ. ಇದು ಉಪ್ಪು ಮತ್ತು ಚಾಟ್ ಮಸಾಲ ಹಾಕಿದ ಕೂಡಲೇ ಪಟ್ ಅಂತ ಮಾಡ್ಬೇಕು ನೋಡ್ರಿ. ಇಲ್ಲಂತಂದ್ರೆ ಉಳ್ಳಾಗಡ್ಡಿ ನೀರು ಬಿಡ್ತೈತ್ರಿ. ಹೀಗಾಗಿ ಪಟ್ ಅಂತ ಮಾಡೋದಿದ್ರೆ ಅಷ್ಟು ಇದನ್ನೇನು ಮಾಡಬೇಕು, ಮಿಕ್ಸ್ ಮಾಡಿ ಇಡ್ಬೇಕ್ರಿ. ಇದನ್ನು ಮಿಕ್ಸ್ ಮಾಡಿ ಭಾಳ ಹೊತ್ತನ ಇಡಬಾರ್ದ್ರಿ. ನೀರು ಬಿಡ್ತಂದ್ರೆ ಪರಾಠ ಆಗೋದಿಲ್ಲ. ಪರಾಠ ಮಾಡೋಕೆ ನಾ ಇಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡಿನಿ. ಗೋಧಿ ಹಿಟ್ಟನ್ನ ತೊಗೊಂಡು ಚಪಾತಿ ಹಿಟ್ಟು ಇರ್ತೈತಲ್ಲ ಅದೇ ಹಿಟ್ಟನ್ನ ತೊಗೊಂಡು ಒಂದು ಗುಂಡಾಗಿ ಚಪಾತಿನ ಮಾಡ್ಕೊಳಕತ್ತೀನಿ ನೋಡ್ರಿ. ನೀವು ನಾರ್ಮಲ್ ಚಪಾತಿ ಹೆಂಗೆ ಮಾಡ್ಕೋತೀರಿ ಹಂಗೆ ಮಾಡ್ಕೋಬೋದು. ಹಂಗೆ ಮಾಡಿಕೊಂಡು ನಾ ಇಲ್ಲಿ ನೋಡ್ರಿ, ಇದು ವೈರಲ್ ರೆಸಿಪಿ ಅಂತಲೇ ಹೇಳ್ಬೋದು. ಭಾಳ ಜನ ಹಿಂಗೆ ಮಾಡೋದನ್ನ ನಾನು ನೋಡಿದ್ದೆ. ಹೀಗಾಗಿ ಇದನ್ನೊಂದ್ಸತಿ ಟ್ರೈ ಮಾಡೋಣ ಅಂತ ನಾನು ಮಾಡೀನಿ. ನಾರ್ಮಲ್ ನೀವು ಹೆಂಗೆ ಆಲೂ ಪರಾಟ ಒಳಗೆ ಹೆಂಗೆ ಸ್ಟಫಿಂಗ್ ಮಾಡ್ಕೋತಿರಲ್ಲ ಹಂಗೂ ಕೂಡ ಮಾಡ್ಕೊಂಡು ಇದನ್ನು ನೀವು ಮಾಡ್ಬೋದ್ರಿ. ಇದನ್ನು ನೋಡ್ರಿ, ನಾ ಹಿಂಗೆ ತ್ರಿಕೋನಾಕಾರವಾಗಿ ತೊಗೊಂಡು ಒಂದು ಕಡೆ ಫಿಲ್ ಮಾಡಿಕೊಂಡು ನೋಡ್ರಿ ಹ್ಯಾಂಗೆ ಫೋಲ್ಡ್ ಮಾಡ್ಕೊಳತ್ತೀನಿ. ನೀವು ಹಾಗೆ ಫೋಲ್ಡ್ ಮಾಡ್ಕೊಂಡ್ರೆ ಮಸ್ತ್ ಪದರ ಆಗ್ತೈತೆ ನೋಡ್ರಿ. ಆಮೇಲೆ ತೆಳಗೆ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡು ಮ್ಯಾಗ ಒಂದು ಸ್ವಲ್ಪ ಹಿಟ್ಟು ಹಾಕಿ ಅಂದ್ರೆ ಹಗುರವಾಗಿ ಕೈಗೆ ಭಾಳ ಜಾಸ್ತಿ ಭಾರ ಹಾಕಬಾರ್ದು. ಹಗರ ಲಟ್ಸ್ಕೊಂತ ಹೋಗ್ಬೇಕು ನೋಡ್ರಿ. ಉಪ್ಪು ಮಾತ್ರ ನೀವು ಫಿಲ್ಲಿಂಗ್ ಮಾಡೋ ಮುಂದೆ ಹಾಕಿದ್ರು ನಡಿತೈತಿ. ಇಲ್ಲಿ ನೀವು ಮಕ್ಕಳಿಗೆ ಟಿಫಿನಿಗೆ ಇಲ್ಲಂತಂದ್ರೆ ಮುಂಜಾನೆ ಏನು ಟಿಫಿನ್ ಮಾಡೋದಪ್ಪ ಅಂಥೇಳಿ ಕನ್ಫ್ಯೂಸ್ ಆಗಿತ್ತಂದ್ರೆ ಇದನ್ನು ಮಾಡಿಕೊಡ್ರಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಭಾಳ ಅಂದ್ರೆ ಭಾಳ ಚೆಂದ ಆಗ್ತೈತ್ರಿ ನೋಡ್ರಿ. ನಾ ಹಗರ್ ಲಟ್ಸ್ಕೊಂಡಿನಿ. ಇದೊಂದು ಸ್ವಲ್ಪ ದಪ್ಪ ಇದ್ರೂ ಚಲೋ ಹತ್ತೈತ್ರಿ. ನೀವು ತೆಳ್ಳಗೆ ಲಟ್ಸಕ್ಕೆ ಹೋಗ್ಬೇಡ್ರಿ, ಪರಾಟ ಹರಿದು ಬಿಡ್ತಾವೆ. ಹೀಗಾಗಿ ಸ್ವಲ್ಪನೇ ನಿಮಗೆ ಗೊತ್ತು ಅನಿಸ್ತೈತಿ, ಹಾಂ ಇಷ್ಟು ಸಾಕಪ್ಪ ಅಂಥೇಳಿ. ನೋಡಿ ನಾನು ಎಷ್ಟು ತೆಳ್ಳಗೆ ಲಟ್ಸ್ಕೊಂಡಿನಿ ಅಷ್ಟು ಲಟ್ಸ್ಕೊಂಡ್ರೆ ಸಾಕು. ಟೇಸ್ಟಿ ಒಳಗೆ ಏನು ಹಸಿ ಏನು ಹತ್ತಂಗಿಲ್ರಿ ನೋಡ್ರಿ. ನಾ ಇಲ್ಲಿ ಏನು ಮಾಡಿನಪ್ಪ ಅಂದ್ರೆ ಜೋರು ಒಲೆ ಇಟ್ಕೊಂಡು ಅಲ್ಲೊಂದು ಸ್ವಲ್ಪ ನಾ ಇಲ್ಲಿ ಬೇಯಿಸ್ಕೊಂಡಿನಿ. ನಿಮಗೇನಾರೆ ಸ್ವಲ್ಪ ಕ್ರಿಸ್ಪಿ ಬೇಕಿತ್ತಂದ್ರೆ ನೀವು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಬೇಯಿಸ್ಕೊಂಡ್ರೆ ಮಸ್ತ್ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಆ ಥರನೂ ಒಬ್ಬೊಬ್ರು ಲೈಕ್ ಆಗ್ತೈತಿ. ಹಂಗೂ ಕೂಡ ಆಗ್ತೈತಿ ನೋಡ್ರಿ. ನಾ ಇಲ್ಲಿ ಸ್ವಲ್ಪ ಮೀಡಿಯಮ್ಗಿಂತ ಒಂದು ಸ್ವಲ್ಪ ಜೋರು ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಂಡಿನಿ. ಹೀಗಾಗಿ ಫುಲ್ ಸಾಫ್ಟ್ ಮತ್ತು ಮಸ್ತ್ ಅಂದ್ರೆ ಟೇಸ್ಟ್ ತಿನ್ನೋಕ್ಕೂ ಭಾಳ ಚಲೋ ಆಗಿತ್ತು ನೋಡ್ರಿ. ಎಲ್ಲರೂ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸ್ರಿ ನಿಮಗೆ ಹೆಂಗೆ ಅನ್ನಿಸ್ತಂತ ಹೇಳಿ. ನೋಡ್ರಿ ಎಷ್ಟು ಚಂದ ಸಾಫ್ಟ್ ಆಗೈತೆ ಅಂಥೇಳಿ. ಇದ್ರ ಮೇಲೆ ತುಪ್ಪ, ಮೊಸರು, ಉಪ್ಪಿನಕಾಯಿ ಏನು ಹಚ್ಕೊಂಡು ತಿಂದ್ರು ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ. ಫಿಲ್ಲಿಂಗ ಎಲ್ಲ ಕಡೆನೂ ಹೋಗೈತಿ, ಪರ್ಫೆಕ್ಟಾಗಿ ಹೋಗೈತಿ ಫಿಲ್ಲಿಂಗ. ಭಾಳ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತೈತಿ. ಎಲ್ಲರಿಗೂ ಇದು ರೆಸಿಪಿ ಯೂಸ್ಫುಲ್ ಆಗೈತೆ ಅಂತ ಅನ್ಕೊತೀನಿ ರೀ. ಯೂಸ್ಫುಲ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ಮತ್ತೆ ಇನ್ನೊಂದು ವಿಡಿಯೋನ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಬಾಯ್.